ಹಾಗಾದ್ರೆ ಭಾರತ ಮತ್ತೊಂದು ಸಮರಕ್ಕೆ ಸಜ್ಜಾಗ್ತಾ ಇದೆಯಾ? ಅರ್ಧರಾತ್ರಿಯಲ್ಲಿ ನಡೆದಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್ ಒಂದು ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದ್ರೆ ಮತ್ತೊಂದು ಸಮರಕ್ಕೆ ಏನಾಗಬಹುದು ಪಾಕಿಸ್ತಾನ? ಮಸೂದ್ ಅಜರ್ ಕುಟುಂಬಸ್ಥರ ಹತ್ಯೆ ಪಾಕ್ ಮೇಲೆ ಭಾರತದ ಸರ್ಜಿಕಲ್ ಸ್ಟ್ರೈಕಿನ ಭಾಗ. ಮಸೂದ್ ಕುಟುಂಬದ 14 ಮಂದಿ ಸಾವು. ಆಪರೇಷನ್ ಸಿಂಧೂರದ ಅತ್ಯಂತ ಮೇಜರ್ ಡೆವಲಪ್ಮೆಂಟ್ ಇದು. ಮಸೂದ್ ಅಜರ್ ಸಹೋದರನೂ ಕೂಡ ಬಲಿಯಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಆಗಿದ್ದ ಮೋಸ್ಟ್ ವಾಂಟೆಡ್ ಕನ್ನಿಂಗ್ ಟೆರರಿಸ್ಟ್ ರೌಫ್ ಅಸ್ಗರ್ ಕೂಡ ಹತ್ಯೆಯಾಗಿದ್ದಾನೆ ಅನ್ನೋ ಮಾಹಿತಿ. ಮಸೂದ್ ಅಜರ್ ಕುಟುಂಬಸ್ಥರ ಹತ್ಯೆ ಆಪರೇಷನ್ ಸಿಂಧೂರದ ಅತ್ಯಂತ ಸಂಭ್ರಮದ ಭಾಗ. ಅದು ಪಾಕ್ ಮೇಲೆ ಭಾರತದ ಸರ್ಜಿಕಲ್ ಸ್ಟ್ರೈಕ್. ಮಸೂದ್ ಕುಟುಂಬ ಸೇರಿ 14 ಮಂದಿ, ಬರೀ ಕುಟುಂಬದವರ 14 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಮಸೂದ್ ಅಜರ್ ಸಹೋದರನು ಕೂಡ ಬಲಿಯಾಗಿರುವ ವರದಿ. ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ ಒಂದು ಕ್ಯಾರೆಕ್ಟರ್, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಸ್ವತಃ ಪಾಕಿಸ್ತಾನವೂ ಕೂಡ ಆತನ ಕಾರ್ಯ ಚಟುವಟಿಕೆಗಳನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೆನ್ನೆ ರಾತ್ರಿ ಮಧ್ಯರಾತ್ರಿ ಭಾರತೀಯರಿಗೂ ಗೊತ್ತಿಲ್ಲ, ಪಾಕಿಸ್ತಾನಿ ಪ್ರಜೆಗಳಿಗೂ ಗೊತ್ತಿಲ್ಲ. ಆದರೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಮಾತ್ರ ಸ್ವಲ್ಪ ಮಟ್ಟಿಗೆ ಹಿಂಟ್ ಸಿಕ್ಕವರ ಹಾಗೆ ಓಡಾಡ್ತಾ ಇದ್ರು. ಏನೋ ಒಂದು ಸಂಭವಿಸುತ್ತೆ ಅನ್ನೋ ಒಂದು ಗುಮಾನಿ ಅವರಿಗಿತ್ತು. ಆದರೆ ತನ್ನ ಕಲ್ಪನೆಗೂ ಮೀರಿದ ರೀತಿಯ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಅಂತ ಹೇಳಿ ಅಲ್ಲಿನ ಗುಪ್ತಚರ ಇಲಾಖೆ ಯಾವೊಬ್ಬನೂ ಕೂಡ ಅಂದುಕೊಂಡಿರಲಿಲ್ಲ. ಪಾಕಿಸ್ತಾನ ಈ ಹಿಂದೆ ಸಾಕಷ್ಟು ಬಾರಿ ಭಾರತದ ಪ್ರತ್ಯುತ್ತರವನ್ನು ಗಮನಿಸಿದೆ. ಆದರೆ ಆ ಪ್ರತ್ಯುತ್ತರಗಳಲ್ಲಿ ಇಲ್ಲದೇ ಇದ್ದಂತಹ ತೀವ್ರತೆ ಈ ಬಾರಿಯ ಸರ್ಜಿಕಲ್ ಸ್ಟ್ರೈಕ್ನಲ್ಲಿತ್ತು. ಒಂದು, ಭಾರತದ ಅತ್ಯಂತ ಪ್ರಬುದ್ಧ ನಿರ್ಧಾರಗಳನ್ನು ಪಾಕಿಸ್ತಾನ ಅರ್ಥಕೊಂಡಿದೆ. ಇನ್ನು ಪಾಕಿಸ್ತಾನ ತಾಳ್ಮೆ ವಹಿಸೋದಿಲ್ಲ, ಏನೋ ಒಂದು ಮಾಡೋದಕ್ಕೆ ಹೊರಡುತ್ತೆ. ಆದರೆ ಅದನ್ನೂ ಕೂಡ ಭಾರತ ತಡೆಯುತ್ತೆ ಅನ್ನೋ ಪರಿಜ್ಞಾನ ಪಾಕಿಸ್ತಾನದವರಿಗೂ ಇದೆ. ಹಾಗಾಗಿನೇ ಅವರು ಇತರ ದೇಶಗಳಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದು. ಆದರೆ ಇತರೆ ದೇಶಗಳು ಪರೋಕ್ಷವಾಗಿ ಬೆಂಬಲಿಸ್ತೀವಿ ಎನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಕೊಟ್ಟು ಪಾಕಿಸ್ತಾನದ ಬೆನ್ನನ್ನು ಸವರಿ ಕಳುಹಿಸಿಕೊಟ್ಟಿದ್ರು. ಸ್ವತಃ ವಿಶ್ವಸಂಸ್ಥೆ ಇದೇ ಪಾಕಿಸ್ತಾನವನ್ನು ಹೊರಗೆ ಹೋಗುವಂತು. ಪಾಕಿಸ್ತಾನ ವಕಾಲತ್ತು ವಹಿಸೋದಕ್ಕೆ ಹೋಯಿತು. ಭಾರತ ನಮ್ಮ ಮೇಲೆ ಯುದ್ಧ ಮಾಡಬಹುದು, ನಮಗೆ ವಿಶ್ವಸಂಸ್ಥೆಯ ನೆರವು ಸಿಗಬಹುದಾ ಅಂಥೇಳಿ ವಿಶ್ವಸಂಸ್ಥೆಯ ಮನೆ ಬಾಗಿಲಿಗೆ ಹೋದಾಗ ವಿಶ್ವಸಂಸ್ಥೆ ಬಾಗಿಲಿನಿಂದಲೇ ಹೋಗುವಂತು. ಭಾರತವನ್ನು ಎದುರು ಹಾಕಿಕೊಳ್ಳೋದಕ್ಕೆ ವಿಶ್ವಸಂಸ್ಥೆಯೂ ಕೂಡ ತಯಾರಾಗಿಲ್ಲ. ಸೊ ಈಗ ಈ ಒಂದು ಆಪರೇಷನ್ ಸಿಂಧೂರ, ಈ ಒಂದು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಮಸೂದ್ ಅಜರ್ ಕುಟುಂಬಸ್ಥರ ಹತ್ಯೆಯಾಗಿದೆ. ಬರೋಬ್ಬರಿ 14 ಮಂದಿ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಆಪರೇಷನ್ ಸಿಂಧೂರದ ಪ್ರಮುಖ ಮರ್ಮ ಭಾಗ, ಅದರಲ್ಲೂ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು ಅದರ ಪ್ರಮುಖ ಅಂಶಗಳನ್ನು ನಾವೀಗ ಗಮನಿಸ್ತಾ ಹೋಗೋಣ. ಆಪರೇಷನ್ ಸಿಂಧೂರದ ಪ್ರಮುಖ ಅಂಶ, ಪಾಕಿಸ್ತಾನದ ಉಗ್ರರ ಕ್ಯಾಂಪ್ ಮೇಲೆ ಅಟ್ಯಾಕ್. ಒಟ್ಟು 21 ಕ್ಯಾಂಪ್ಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಒಂದು ಸವೈ ನಾಲಾ ದಾಳಿ ಮಾಡಿದ ಪ್ರಥಮ ಸ್ಥಳ, ಎರಡನೆಯದು ಸಯೀದ್ ನಾ ಬಿಲಾಲ್ ದಾಳಿ ಮಾಡಿದ ಎರಡನೆಯ ಸ್ಥಳ, 3 ಮಸ್ಕರ್ ಇ ಅಕ್ಸಾ ಇದು ದಾಳಿಗೆ ಒಳಪಟ್ಟ 3ನೇ ಸ್ಥಳ, 4ನೆಯದು ಚೇಲಾ ಬಂದಿ ಎನ್ನುವಂತಹ 4ನೆಯ ಪ್ರಮುಖ ಸ್ಥಳ, 5ನೆಯದು ಅಬ್ದುಲ್ಲಾ ಬಿನ್ ಮಸೂದ್ ಇದು 5ನೇ ಸ್ಥಳ, ದಾಳಿಗೆ ಒಳಪಟ್ಟ ಸ್ಥಳ. ಇದು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಅತ್ಯಂತ ನಿಖರ ಸ್ಥಳಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 6ನೆಯದು ದುಲೆ ಎನ್ನುವಂತಹ ಸ್ಥಳ, 7ನೆಯದ್ದು ಗರ್ಹಿ ಹಬೀಬುಲ್ಲಾ ಎನ್ನುವಂತಹ ಸ್ಥಳ, 7ನೆಯದ್ದು. ಇನ್ನು 8 ಬತ್ರಾಸಿ ಎನ್ನುವಂತಹ ಪ್ರಮುಖ ಸ್ಥಳ, ಅಲ್ಲಿ ಉಗ್ರರು ತರಬೇತಿಯನ್ನು ಪಡೆದುಕೊಳ್ತಾ ಇದ್ರು ಎನ್ನುವಂತಹ ಮಾಹಿತಿ. 9ನೆಯದು ಬಾಲ್ಕೋಟ್ ಎನ್ನುವಂತಹ ಸ್ಥಳ, 10ನೆಯದು ವಘಿ ಎನ್ನುವಂತಹ ಸ್ಥಳ. ಈ ಸ್ಥಳಗಳು ಈಗ ದಾಳಿಗೆ ಒಳಪಟ್ಟಿದೆ. 11ನೆಯದು BOI ಎನ್ನುವಂತಹ ಒಂದು ಸ್ಥಳ, 12ನೆಯದು ಸೆನ್ಸಾ ಎನ್ನುವಂತಹ ಸ್ಥಳ ಈಗ ದಾಳಿಗೆ ಒಳಗಾಗಿದೆ. ಪಾಕ್ ಉಗ್ರರು ಇದ್ದರು ಎನ್ನುವಂತಹ ನಿಖರ ಮಾಹಿತಿಯ ಆಧಾರದ ಮೇಲೆ 13ನೆಯದು ಗುಲ್ಪುರ್ ಎನ್ನುವಂತಹ ಸ್ಥಳ,
14ನೆಯದು ಕೊಟ್ಲಿ ಎನ್ನುವಂತಹ ಸ್ಥಳ, 15 ಬರಾಲಿ. ಸೊ ಹೀಗೆ ಪ್ರಮುಖ ಸ್ಥಳಗಳ ಮೇಲೆ ದಾಳಿ ಆಗಿದೆ. 16ನೆಯದು ದುಂಗಿ ಎನ್ನುವಂತಹ ಸ್ಥಳ. ಈ ಸ್ಥಳಗಳನ್ನು ಗುರುತು ಮಾಡಿದ್ದು ಅನಾವಶ್ಯಕ ಮತ್ತು ಅನಗತ್ಯ ಎಂದು ವಾದಿಸುವ ಪಾಕಿಸ್ತಾನಿಗಳಿಗೆ ಈ ಸ್ಥಳದಲ್ಲಿ ಏನೇನು ಅಧ್ವಾನಗಳಾಗಿತ್ತು ಎನ್ನುವಂತಹದ್ರ ಪರಿಜ್ಞಾನ ಇಲ್ಲ. 19ನೆಯದು ಸರ್ಜಾಲ್. ಹೀಗೆ ಪ್ರಮುಖ ಸ್ಥಳಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 20ನೆಯದು ಮುರಿಡಿಕೆ ಎನ್ನುವಂತಹ ಸ್ಥಳ, ಅಲ್ಲಿ ಉಗ್ರರ ತಾಣವಾಗಿತ್ತಂತೆ. ಬಹವಾಲ್ಪುರ್ 21ನೇ ಪ್ರಮುಖ ಸ್ಥಳ. ಅದು ಪಾಕಿಸ್ತಾನದ ಉಗ್ರರ ಕ್ಯಾಂಪ್ ಮೇಲೆ ದಾಳಿ. ಭಾರತ ದಾಳಿ ಮಾಡೋದಕ್ಕೆ ಎಲ್ಲಾ ತರಹದ ಸಮರ್ಥವಾದಂತಹ ದೇಶ. ದಾಳಿ ಮಾಡೋದಕ್ಕೂ ಕೂಡ ಒಂದಷ್ಟು ಏರಿಯಾಗಳನ್ನು ಆಯ್ಕೆ ಮಾಡಿಕೊಂಡಿತ್ತು. ಆ ಆಯ್ಕೆಯ ಹಿಂದೆ ಮಾನವೀಯತೆ ಇತ್ತೇ ಹೊರತಾಗಿ ಮತ್ತೊಂದು ದುರುದ್ದೇಶಗಳಿರಲಿಲ್ಲ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಕಂಟೋನ್ಮೆಂಟ್ ಆರ್ಮಿ ದಂಡಿನ ಮೇಲೆ ದಾಳಿ ಆಗಬಾರದು ಎನ್ನುವಂತಹ ಕಾರಣ ಇತ್ತು ಭಾರತದ್ದು. ಯಾವುದೇ ಕಾರಣಕ್ಕೂ ನಾಗರಿಕರ ಸಂಚಾರ ಪ್ರದೇಶಗಳಿಗೆ ದಾಳಿ ಆಗಬಾರದು ಎನ್ನುವಂತಹ ಸೂಕ್ಷ್ಮತೆ ಭಾರತಕ್ಕಿತ್ತು. ಇದು ಭಾರತ. ಪಾಕಿಸ್ತಾನದವರ ಹಾಗೆ ಕಂಡವರ ಮೇಲೆ ಕಂಡ ಜಾಗದಲ್ಲಿ ನಾಯಿ ತಿಂದವರ ಹಾಗೆ ದಾಳಿ ಮಾಡುವಂತಹ ಸಂಸ್ಕಾರ ಭಾರತದ್ದಲ್ಲ ಎನ್ನುವಂತಹದ್ದು ಈ ದಾಳಿಯ ಮುಖೇನ ಪಾಕಿಸ್ತಾನ ತಿಳಿದುಕೊಳ್ಳಬೇಕು. 21 ಕ್ಯಾಂಪ್ಗಳನ್ನು ರೇಖಿ ಮಾಡಿಕೊಳ್ಳಲಾಯಿತು. ಯಾವಾಗ ಭಾರತ ಅರ್ಥಾತ್ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಇಲಾಖೆಯವರ ಜೊತೆ ಸಭೆಯನ್ನು ಕರೀತಾರೆ. ಒಂದು ಭೂಗಡಿ ರಕ್ಷಣಾ ಇಲಾಖೆ, ಜೊತೆಗೆ ವಾಯುಮಾರ್ಗ, ಜಲಮಾರ್ಗ, ಈ ಎಲ್ಲ ಇಲಾಖೆಗಳನ್ನು ಕೂಡ, ನೇವಿಯ ಪ್ರಮುಖರನ್ನು ಕೂಡ ಕರೆದು ಸಭೆ ಮಾಡಿದಾಗ ಪಾಕಿಸ್ತಾನಕ್ಕೊಂದು ಸಣ್ಣ ಹಿಂಟಿತ್ತು. ಭಾರತ ಇದ್ದಕ್ಕಿದ್ದ ಹಾಗೆ ಮೂರು ಗಡಿ ಭಾಗದ ಮುಖ್ಯಸ್ಥರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನೋ ಒಂದು ಮಸಲತ್ತಿದೆ ಎನ್ನುವಂತಹ ಒಂದು ಸಣ್ಣ ಗುಮಾನಿ ಇಲ್ಲ ಅಂತೇನೂ ಇಲ್ಲ, ಇತ್ತು. ಆದರೆ ಭಾರತ ಯಾವುದೇ ಕಾರಣಕ್ಕೂ ಈ 21 ಸ್ಥಳಗಳನ್ನು ಗುರುತು ಮಾಡಿಕೊಳ್ಳುತ್ತೆ ಎನ್ನುವಂತಹ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಭಾರತದಿಂದ ನಡೆದು ಹೋದ ಆಪರೇಷನ್ ಸಿಂಧೂರ್, ಪಾಕ್ನ ಮುರಿಡಿಕೆ ಮೇಲೆ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಸ್ಫೋಟದ ಸದ್ದು ಕೇಳಿ ಬೆಚ್ಚಿ ಬಿದ್ದ ಪಾಕಿಗಳು ಅರ್ಥಾತ್ ಪಾಕ್ ಪ್ರಜೆಗಳು. ಸ್ಥಳೀಯ ಪಾಕಿಸ್ತಾನಿ ನಿವಾಸಿಗಳ ಮಾತು ವಿಡಿಯೋದಲ್ಲಿ ಸ್ಪಷ್ಟ. ಮಧ್ಯರಾತ್ರಿ 12:45 ವೇಳೆಗೆ ಮೊದಲ ಅಟ್ಯಾಕ್ ಸಂಭವಿಸುತ್ತೆ. ಬಳಿಕ ಬ್ಯಾಕ್ ಟು ಬ್ಯಾಕ್ 3 ಡ್ರೋನ್ ದಾಳಿಗಳಾಗುತ್ತೆ. ಭಾರತದಿಂದ ನಡೆದು ಹೋದ ಆಪರೇಷನ್ ಸಿಂಧೂರ ಅದು. ಪಾಕ್ನ ಮುರಿಡಿಕೆ ಮೇಲೆ ಡ್ರೋನ್ ದಾಳಿಯನ್ನ ಮಾಡುತ್ತೆ. ಸ್ಫೋಟದ ಸದ್ದು ಕೇಳಿ ಬೆಚ್ಚಿ ಬಿದ್ದ ಪಾಕಿಗಳು. ಸ್ಥಳೀಯ ಪಾಕಿಸ್ತಾನಿ ನಿವಾಸಿಗಳ ಮಾತುಗಳು ಕೂಡ ಡ್ರೋನ್ ದಾಳಿಯಾದ ಸಂದರ್ಭದಲ್ಲಿ ಸೆರೆಯಾಗಲ್ಪಟ್ಟ ದೃಶ್ಯದಲ್ಲಿ ಅತ್ಯಂತ ಸುಸ್ಪಷ್ಟವಾಗಿ ಕೇಳುತ್ತೆ. ಏನೋ ಸಂಭವಿಸ್ತಾ ಇದೆ, ಆಕಾಶದಿಂದ ಅದೇನೋ ಬೀಳ್ತಾ ಇದೆ, ಇಲ್ಲೇನೋ ನಡೀತಾ ಇದೆ, ಕಕ್ಕಾಬಿಕ್ಕಿ ಆಗ್ತಾರೆ ಜೀವ ಉಳಿಸಿಕೊಳ್ಳೋದಕ್ಕೆ. ಅರ್ಥಾತ್ ಅವರಿಗೆ ಜೀವಕ್ಕೆ ಯಾವುದೇ ತರಹದ ಅಪಾಯದ ಸ್ಥಿತಿಯಲ್ಲಿ ನಿರ್ಮಾಣ ಆಗಿರಲಿಲ್ಲ. ಕಾರಣ ಭಾರತ ಗುರುತು ಮಾಡಿದ್ದು ಪ್ರತ್ಯೇಕ ಸ್ಥಳಗಳನ್ನೇ ಹೊರತಾಗಿ ನಾಗರಿಕ ಸಂಚಾರ ಪ್ರದೇಶವನ್ನಲ್ಲ. ಸೊ ಪೆಹಲ್ಗಾಮ್ನಲ್ಲಿ ಭಾರತದ ಪ್ರವಾಸಿಗರು ನಾನಾ ಕನಸುಗಳನ್ನು ಕಟ್ಟಿಕೊಂಡು ಪೆಹಲ್ಗಾಮ್ ಸ್ವರ್ಗದ ಭೂಮಿಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಗಾಳಿಯ ವಿಹಾರವನ್ನು ಪಡೆದುಕೊಳ್ತಾ ಇದ್ರು, ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ರು. ಆ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದಂತಹ ಅತ್ಯಂತ ಅಮಾನವೀಯ, ಅತ್ಯಂತ ಪೈಶಾಚಿಕ, ಶೈತಾನ್ ಮನಸ್ಥಿತಿಯ ಕೃತ್ಯ ಇತ್ತು ನೋಡಿ. ಸಂಬಂಧಿಕರ ಮುಂದೆಯೇ ವ್ಯಕ್ತಿಯನ್ನ ಕೊಂದು ಹಾಕಿದ್ದು, ಹೆಡ್ ಶಾಟ್ ತಲೆಗೆ ಹೊಡೆಯುವುದರ ಮುಖಾಂತರವಾಗಿ ಕೊಂದು ಹಾಕಿದ್ದು, ಜೊತೆಗೆ ಉಗ್ರರು ನಡೆಸಿಕೊಂಡ ರೀತಿ ಅತ್ಯಂತ ಕ್ರೌರ್ಯ ತುಂಬಿದಂಥ, ಅತ್ಯಂತ ಬ್ರೂಟಲ್ ಆದಂತಹ ಒಂದು ರೀತಿ. ಅದನ್ನೆಲ್ಲ ನೆನಪಿಸಿಕೊಂಡಾಗ ಭಾರತಕ್ಕೆ ಈ ದಾಳಿ ಅನಿವಾರ್ಯತೆಯೇ ಇತ್ತು. ಪ್ರವಾಸಿಗರನ್ನ 26 ಭಾರತೀಯರು, 1 ನೇಪಾಳಿ ಪ್ರಜೆ ಸೇರಿ ಎಲ್ಲರನ್ನ ಅತ್ಯಂತ ನಿರ್ದಯವಾಗಿ ಪಾಕಿಸ್ತಾನದ ಉಗ್ರರು ಕೊಂದು ಹಾಕಿದ್ರು. ಆದರೆ ಪಾಕಿಸ್ತಾನ ಈವರೆಗೂ ಕೂಡ
ಆ ಉಗ್ರರ ದಾಳಿಯನ್ನ TRF ಸಂಘಟನೆ ಜವಾಬ್ದಾರಿಯನ್ನು ಹೊತ್ತುಕೊಳ್ತು. ಆದರೆ ಪಾಕಿಸ್ತಾನ ನಮಗೂ ಇದಕ್ಕೂ ಯಾವುದೇ ಸಂಬಂಧಗಳಿಲ್ಲ ಎನ್ನುವಂತಹ ಬಾಲಿಶವಾದಂಥ ಉತ್ತರವನ್ನು ಕೊಡ್ತು. ಭಾರತದ ಗಡಿಯಲ್ಲಿ ನಿಂತ್ಕೊಂಡು ಭಾರತದ ಅಧಿಕೃತ ಸೈನ್ಯವಲ್ಲದ ಬೇರೆ ಪಡೆಗಳೇನಾದರೂ ದಾಳಿ ಮಾಡಿರುವಂತಹ ಚರಿತ್ರೆ ಇದೆಯಾ? ಇಲ್ಲ. ಆದರೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಉಗ್ರರು ಹೆಂಗೆ ಅಟ್ಯಾಕ್ ಮಾಡ್ತಾರೆ, ಆ ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನದ ಸರ್ಕಾರಕ್ಕೆ ಗೊತ್ತೇ ಆಗೋದಿಲ್ವಂತೆ. ಈ ತರಹದ ಅತ್ಯಂತ ನಿರ್ಲಕ್ಷಿತವಾದಂತಹ ಸ್ಟೇಟ್ಮೆಂಟ್ ಕೊಡುವುದರ ಮುಖಾಂತರವಾಗಿ ಪಾಕಿಸ್ತಾನವೂ ಕೂಡ ಎಡವಿ ತಪ್ಪುಗಳನ್ನು ಮಾಡ್ತಾ ಇತ್ತು. ಸೊ ಈ ಎಲ್ಲದಕ್ಕೂ ಉತ್ತರವಾಗಿ ಆಪರೇಷನ್ ಸಿಂಧೂರ ಅದರ ಕಬಂದ ಬಾಹು ಇಷ್ಟರ ಮಟ್ಟಿಗೆ ಚಾಚುತ್ತೆ ಅಂತ ಪಾಕಿಸ್ತಾನಿಗಳು ಅಂದುಕೊಂಡಿರಲಿಲ್ಲ. ಅರ್ಥಾತ್ ಪಾಕಿಸ್ತಾನದ ನಿರ್ಭಾವುಕ ಸರ್ಕಾರ ಅಂದುಕೊಂಡಿರಲಿಲ್ಲ. ಅಲ್ಲಿನ ಅಮಾಯಕ ಕೆಲ ಪ್ರಜೆಗಳನ್ನು ನಾವು ದೂಷಿಸೋದು ಬೇಡ, ಅಲ್ಲಿನ ನಿರ್ಭಾವುಕ ಸರ್ಕಾರ ಮಾತ್ರ ನಿರೀಕ್ಷೆ ಮಾಡಿಕೊಂಡಿರಲಿಲ್ಲ. ಪಾಕಿಸ್ತಾನದ ಉಗ್ರರ ಆ ಒಂದು ಮನಸ್ಸಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ, ಪಾಕಿಸ್ತಾನದ ಅಟ್ಟಹಾಸ ಮೆರೆದ ಶೈತಾನರ ಉಗ್ರರ ಹೃದಯಕ್ಕೆ ಭಯ ಹುಟ್ಟಿಸುವ ರೀತಿಯಲ್ಲಿ ಆಪರೇಷನ್ ಸಿಂಧೂರ ಬದಲಾಗಿದೆ. ಈ ಹಿಂದೆ ನಡೆದಂತಹ ಸಾಕಷ್ಟು ಯುದ್ಧಗಳಲ್ಲೂ ಕೂಡ ಪ್ರಮುಖ ಪಾತ್ರ ಈ ನಮ್ಮ ಸಿಂಧೂರ ವಹಿಸುತ್ತೆ. ಎಸ್, ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಕೇಳಿಸ್ಕೊಂಡು ಬರೋಣ. And Indians' footprints will be on the moon. Mars and Venus are also on our radar. Friends, for India, space is about exploration as well as about empowerment. It empowers governance, enhances livelihoods, and inspires generations. From fishermen alerts to Gati Shakti platform, from railway safety to weather forecasting, our satellites look out for the welfare of every Indian. We have opened our space sector to startups, entrepreneurs, and young minds. Today, India has over 250 space startups. They are contributing to cutting-edge advancements in satellite technology, propulsion systems, imaging, and much more. And it is even more inspiring that many of our missions are being led by women scientists. ಇದು ಪೆಹಲ್ಗಾಮ್ನಲ್ಲಿ ಆದಂತಹ ಪಾಕಿಸ್ತಾನದ ಉಗ್ರರ ಕರ್ಮಗಳು, ಪ್ರಾರಬ್ಧಗಳು, ಅವರ ಶೈತಾನ ಕೃತ್ಯಗಳು. ನಿಜಕ್ಕೂ ಕೂಡ ಭಾರತ ದಿಟ್ಟವಾಗಿ ಪ್ರತ್ಯುತ್ತರವನ್ನು ಕೊಡುವುದರ ಮುಖಾಂತರವಾಗಿ ಪಾಕಿಸ್ತಾನ ನಮಗೇನೇನೂ ಅಲ್ಲ, ಪಾಕಿಸ್ತಾನ ಭಾರತದ ಪಾಲಿಗೆ ಒಂದು ತೃಣಕ್ಕೆ ಸಮಾನ, ಪಾಕಿಸ್ತಾನದ ನಿರ್ಧಾರಗಳು ಭಾರತದ ನಿರ್ಧಾರಗಳ ಕಾಲಿನ ಧೂಳಿಗೆ ಸಮಾನ ಎನ್ನುವಂತಹ ರೂಪದಲ್ಲಿ ಆಪರೇಷನ್ ಸಿಂಧೂರ ಮಾಡಿದ ಪಾಪ ಪ್ರಾರಬ್ಧತೆಗೆ ಉತ್ತರವನ್ನು ಕೊಟ್ಟಿದೆ. ಮಿಡ್ ನೈಟ್ನಲ್ಲಿ ನಡೆದಂತಹ ರಣರೋಚಕವಾದಂಥ ಕಾಳಗ. ಕುಂಕುಮದ ಪ್ರತೀಕಾರಕ್ಕೆ ಬಲಿಯಾದವರು ಎಷ್ಟು ಗೊತ್ತಾ? 21 ಟಾರ್ಗೆಟ್, 100ಕ್ಕೂ ಹೆಚ್ಚು ಉಗ್ರರ ಹತ್ಯೆ. ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಆ ಸಂಖ್ಯೆಯನ್ನು ಗಮನಿಸ್ತಾ ಇದ್ದೀರಿ. 30 ಮಂದಿ ನಂಬವರನ್ನ ಬಲಿ ಪಡೆದ ಪಾಕಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನ ಭಾರತ ಕೊಟ್ಟಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಸೂದ್ ಜೊತೆಗೆ ಅಜರ್ ಸಹೋದರ ರೌಫ್ ಅಸ್ಗರ್, ಭಾವ ಸೇರಿ ಹಲವರ ಹತ್ಯೆಯಾಗಿದೆ. ನೂರಾರು ಉಗ್ರರಿಗೆ ಗಾಯ, ಆಸ್ಪತ್ರೆಗಳು ಫುಲ್ ರಶ್ ಆಗಿದೆ. ಕುಂಕುಮದ ಪ್ರತೀಕಾರಕ್ಕೆ ಬಲಿಯಾದವರು ಸಂಖ್ಯೆಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. 21 ಟಾರ್ಗೆಟ್, ಆ ಟಾರ್ಗೆಟ್ನಲ್ಲಿ 100ಕ್ಕೂ ಹೆಚ್ಚು ಉಗ್ರರ ಹತ್ಯೆಯಾಗಿರುವಂತಹದ್ದು. ಇದು
30 ಮಂದಿ ನಮ್ಮವರನ್ನ ಬಲಿ ಪಡೆದ ಪಾಕಿಗೆ ನಾವು ಕೊಟ್ಟ ಉತ್ತರದ ಸಂಖ್ಯೆ 30 ನೀವು ಕೊಟ್ರಿ, 100 ನಾವು ಕೊಟ್ವಿ. ಅದರ ಅರ್ಥ 30 ಕಳೆದುಕೊಂಡ ದುಃಖ ಮತ್ತು ದುಮ್ಮಾನವನ್ನ ನಾವಿನ್ನೂ ಮರೆತಿಲ್ಲ. ನಾವು 100 ಉತ್ತರದ ಸಂಖ್ಯೆಯನ್ನ ನಿಮಗೆ ಕೊಟ್ಟರೂ ಕೂಡ 30 ಜನರ ಮರಣದ ಶೋಕ ನಮ್ಮ ಮನಸ್ಸಿನಲ್ಲಿ ಈಗಲೂ ಕೂಡ ಹಾಗೆ ಇದೆ. ಅದರ ಅರ್ಥ ಪಾಕಿಸ್ತಾನದ ಅಮಾಯಕ ಪ್ರಜೆಗಳನ್ನು ನಾವು ಗುರಿಯಾಗಿಸ್ತೀವಿ ಅಂತಲ್ಲ. ನಮಗೆ ಪಾಕಿಸ್ತಾನದ ಅಮಾಯಕ ಪ್ರಜೆಗಳನ್ನು ಗುರಿಯಾಗಿಸಿ ಸಿಗಬೇಕಾಗಿದ್ದು ಏನೂ ಇಲ್ಲ. ನಾವು ಗುರಿಯಾಗಿಸಿದ್ದು ಪಾಕಿಸ್ತಾನದಲ್ಲಿ ಈವರೆಗೂ ಅತ್ಯಂತ ಆಕ್ಟಿವ್ ಆಗಿ ಉಗ್ರವಾದವನ್ನು ಪೋಷಿಸ್ತಾ ಇದ್ದಂತಹ, ಉಗ್ರವಾದ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದಂತಹ, ಅತ್ಯಂತ ಲೀಲಾಜಾಲವಾಗಿ ಪಾಕಿಸ್ತಾನದ ಸರ್ಕಾರದ ಉದರದಲ್ಲೇ ಹುಟ್ಟಿಕೊಂಡಂತಹ ಒಂದು ಸಂಘಟನೆಯ ಸ್ಥಳಗಳನ್ನು ಗುರುತು ಮಾಡಿಕೊಂಡೇ ನಾವು ಉತ್ತರವನ್ನು ಕೊಟ್ಟಿದ್ದು. ಹಾಗಾಗಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮಸೂದ್ ಅಜರ್ ಕುಟುಂಬವೇ ಫಿನಿಶ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತಹದ್ದು. ಅಜರ್ ಸಹೋದರಿ, ಸಹೋದರ, ಭಾವ ಸೇರಿ ಅನೇಕ ಜನರು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ರಣರೋಚಕ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಭಾರತ ಕಳೆದುಕೊಂಡ 30 ಜನ ಪ್ರವಾಸಿಗರ ಆತ್ಮಕ್ಕೀಗ ಶಾಂತಿ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಅದು ಅಷ್ಟು ಸರಿಯಲ್ಲ. ಅವರ ನೆನಪನ್ನು ಇಟ್ಟುಕೊಂಡೇ ಈ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಸೂದ್ ಸೇರಿ ಆ ಕುಟುಂಬದ ಅನೇಕರು ಸಾವನ್ನಪ್ಪಿದ್ದಾರೆ. ಅಜರ್ ಸಹೋದರಿ, ಸಹೋದರ ರೌಫ್ ಅಸ್ಗರ್, ಹೀಗೆ ಸಾಕಷ್ಟು ಜನ ಸಾವಿಗೆ ಈಡಾಗಿರುವಂತಹದ್ದು, ಅರ್ಥಾತ್ ನಮ್ಮ ದಾಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಅನೇಕ ಜನ ಗಂಭೀರ ಗಾಯಗೊಂಡಿದ್ದಾರೆ. ಅವರನ್ನ ಪಾಕಿಸ್ತಾನದ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಜೊತೆಗೆ ಆ ಸ್ಥಿತಿ ಗಂಭೀರತೆಯನ್ನ ಕಂಡು ಆಸ್ಪತ್ರೆಯ ವೈದ್ಯರು ಕೂಡ ಶಾಕ್ ಆಗಿರುವಂತಹದ್ದು. 30 ಮಂದಿ ರಾತ್ರೋರಾತ್ರಿ ಭಾರತದ ದಾಳಿಗೆ ತತ್ತರಿಸಿದಂತಹ ಪಾಕಿಸ್ತಾನದ ಸಾಕಷ್ಟು ಬ್ಲಾಗರ್ಗಳು ಅಲ್ಲಿ ವಿಡಿಯೋ ಮಾಡ್ಕೋತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿನ ಪ್ರಜೆಯೊಬ್ಬ ಅಲ್ಲಿನ ಸ್ಥಿತಿಗತಿಗಳನ್ನು ತೋರಿಸ್ತಾನೆ. ನೋಡ್ಕೊಂಡು ಬನ್ನಿ. का ताकुब मस्जिद थी, उन्होंने मस्जिद पर हमला किया, जिससे मस्जिद का सेन, मस्जिद के आगे एडमिनिस्ट्रेटिव ऑफिस और उसके आगे मस्जिद की छत वो सारी तबाह हो गई थी. और एक अफराद था, वो अपनी ड्यूटी पे छत पे बैठा हुआ था. वो इसके को 12:45 का टाइम था, तो हम सोए हुए थे. एक ड्रोन आया और सीधा वो उसकी थोड़ी सी हाइट ऊपर थी. उसके बाद 3 ड्रोन आए हैं. वो तीनों का ताकुब मस्जिद थी, उन्होंने मस्जिद पर हमला किया, जिससे मस्जिद का सेन, मस्जिद के आगे एडमिनिस्ट्रेटिव ऑफिस और उसके आगे मस्जिद की छत वो सारी तबाह हो गई थी. और एक अफराद था, वो अपनी ड्यूटी पे छत पे बैठा हुआ था. वो इसके को 12:45 का टाइम था, तो हम सोए हुए थे. एक ड्रोन आया और सीधा वो उसकी थोड़ी सी हाइट ऊपर थी. उसके बाद 3 ड्रोन आए हैं. वो तीनों का ताकुब मस्जिद थी, उन्होंने मस्जिद पर हमला किया, जिससे मस्जिद का सेन, मस्जिद के आगे एडमिनिस्ट्रेटिव ऑफिस और उसके आगे मस्जिद की छत वो सारी तबाह हो गई थी. और एक अफराद था, वो अपनी ड्यूटी पे छत पे बैठा हुआ था. वो इसके को 12:45 का टाइम था, तो हम सोए हुए थे. एक ड्रोन आया और सीधा वो उसकी थोड़ी सी हाइट ऊपर थी. उसके बाद 3 ड्रोन आए हैं. वो तीनों का ताकुब मस्जिद थी, उन्होंने मस्जिद पर हमला किया, जिससे मस्जिद का सेन, मस्जिद के आगे एडमिनिस्ट्रेटिव ऑफिस और उसके आगे मस्जिद की छत वो सारी तबाह हो गई थी. और एक अफराद था, वो अपनी ड्यूटी पे छत पे बैठा हुआ था. वो इसके को 12:45 का टाइम था. ಪಾಕಿಸ್ತಾನದಲ್ಲಿ 12:45 ಆಗಿತ್ತು. ಜನ ಅವರವರ ಕೆಲಸದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭ ಡ್ರೋನ್ ಒಂದು ಬರುತ್ತೆ, ನೇರವಾಗಿ ಮಸೀದಿಯ ಭಾಗಕ್ಕೆ ಬೀಳುತ್ತೆ. ಜನ ಕಂಗಾಲಾದ್ರು. ಎಸೆದು ಅತ್ಯಂತ ಖಚಿತವಾಗಿ ಯೋಜಿತವಾಗಿ ದಾಳಿಯನ್ನ ನಿರ್ವಹಿಸಿದ ಭಾರತೀಯ ಸೇನೆ. ಫಲ ಕೊಟ್ಟ ಪ್ರಧಾನಿ ನರೇಂದ್ರ ಮೋದಿಯ ವ್ಯೂಹ ಅನ್ನೋದಕ್ಕಿಂತಲೂ ಭಾರತ
ಬಾಲಾಕೋಟ್ ದಾಳಿಗೂ ಮುನ್ನವೂ ಇದೇ ಮಾದರಿಯ ವ್ಯೂಹ ರಚನೆ ಮಾಡಿದ್ದ ಭಾರತ ಶಾಂತಿಯುತ ಧೋರಣೆ ಮೂಲಕ ದಾಯಾದಿಗೆ ಚಳ್ಳೆ ಹಣ್ಣು ತಿನ್ನಿಸಲಾಗಿತ್ತು. ಆಪರೇಷನ್ ಸಿಂಧೂರವನ್ನ ನಿರೀಕ್ಷೆ ಮಾಡಿರಲೇ ಇಲ್ಲ ಪಾಕು. ಕೇವಲ ಪಿಒಕೆಯ ಟೆರರ್ ಕ್ಯಾಂಪ್ಗಳ ಮೇಲೆ ದಾಳಿ ಅಂದಾಜು ಮಾಡಿದ್ದ ಪಾಕಿಸ್ತಾನ ಸಸ್ಪೆಕ್ಟ್ ಮಾಡಿದ್ದು ಒಂದು ಸ್ಥಳ, ಬಿದ್ದು ಧ್ವಂಸ ಆಗಿದ್ದು ಮತ್ತೊಂದು ಸ್ಥಳ. ಅಂದು ಬಾಲಾಕೋಟ್, ಇಂದು ಆಪರೇಷನ್ ಸಿಂಧೂರ್. ಪಾಕಿಸ್ತಾನವನ್ನ ಯಾಮಾರಿಸಿ ಹೊಡೆದ ಭಾರತ ಅತ್ಯಂತ ಖಚಿತವಾಗಿ ಯೋಜಿತವಾಗಿ ದಾಳಿಯನ್ನ ನಿರ್ವಹಣೆ ಮಾಡಿರುವಂತಹ ಭಾರತೀಯ ಸೇನೆ ಫಲ ಕೊಟ್ಟ ಭಾರತದ ವ್ಯೂಹ. ಸೊ ಬಾಲಾಕೋಟ್ ದಾಳಿಗೂ ಮುನ್ನವೂ ಇದೇ ಮಾದರಿಯ ವ್ಯೂಹವನ್ನು ರಚನೆ ಮಾಡಿತ್ತು ಇದೇ ಸರ್ಕಾರ ಅಥವಾ ಇದೇ ಭಾರತ. ಶಾಂತಿಯುತ ಧೋರಣೆ ಮೂಲಕ ದಾಯಾದಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತು. ನೆನ್ನೆ ಮಾಕ್ ಡ್ರಿಲ್ ಮಾಡ್ತಾರೆ ಅಂತ ಘೋಷಣೆ ಆದಾಗಲೂ ಪಾಕಿಸ್ತಾನದ ಪ್ರಜೆಗಳನ್ನು ಬಿಡಿ, ಭಾರತದ ಪ್ರಜೆಗಳಿಗೂ ಕೂಡ ಏನೋ ಒಂದು ಆಗುತ್ತೆ ಅನ್ನೋದು ಗೊತ್ತಿತ್ತೇ ಹೊರತಾಗಿ ಹಿಂಗೆ ಆಗುತ್ತೆ ಅನ್ನೋದು ನಮಗೂ ಕೂಡ ಹಿಂಟಿರಲಿಲ್ಲ. ಆದರೆ ಪಾಕಿಸ್ತಾನಿ ಉಗ್ರರು ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತಹ ರೀತಿಯ ವ್ಯೂಹವನ್ನು ರಚನೆ ಮಾಡಿ ಆ ವ್ಯೂಹಕ್ಕೆ ಒಂದಷ್ಟು ಸ್ಥಳಗಳನ್ನು ನೇಮಕ ಮಾಡಿ ಆ ಸ್ಥಳಕ್ಕೆ ಬಾಂಬ್ ಬೀಳುವಂತೆ ಆ ಸ್ಥಳವನ್ನೇ ಗುರಿಯಾಗಿಸಿ ಹೊಡೆದಿದೆಯಲ್ಲ, ನಿಜಕ್ಕೂ ಕೂಡ ಇದು ಪಾಕಿಸ್ತಾನಕ್ಕೆ ಕಾರ್ಡಿಯಾಕ್ ಅರೆಸ್ಟ್. ಇದು ಪಾಕಿಸ್ತಾನಕ್ಕೆ ನುಂಗಲಾರದಂತಹ ತುತ್ತು. ಇದು ಪಾಕಿಸ್ತಾನಕ್ಕೆ ಎಂದೂ ನಿದ್ರಿಸಲು ಸಾಧ್ಯವೇ ಇಲ್ಲದಂತಹ ದುಸ್ವಪ್ನ. ಸೊ ಆಪರೇಷನ್ ಸಿಂಧೂರ, ಆ ಸಿಂಧೂರದ ರೂಪು, ಆ ಸಿಂಧೂರದ ರೀತಿ, ಆ ಸಿಂಧೂರದ ವರ್ತನೆ, ಆ ಸಿಂಧೂರದ ಪ್ರಯೋಗ, ಆ ಸಿಂಧೂರದ ವ್ಯಾಪ್ತಿ ಎಲ್ಲವೂ ಕೂಡ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಒಂದು ವೇಳೆ ಭಾರತ ಮತ್ತೊಂದು ಹೆಜ್ಜೆ ಇಟ್ಟರೆ ಪಾಕಿಸ್ತಾನ ಉಳಿಯೋದೇ ಸಂದೇಹ. ಪಾಕಿಸ್ತಾನ ಉಳಿಯೋದೇ ಸಂದೇಹ. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಂತಹ ಭಾರತ, ಒಂದು ವೇಳೆ ಭಾರತ ಮುಂದಿನ ಹೆಜ್ಜೆಯ ಎರಡನೆಯ ಸಮರ ಏನಾದರೂ ಸಾರಿದ್ರೆ ಪಾಕಿಸ್ತಾನ ಉಳಿಯುತ್ತಾ?